ನೈಟ್ ಟೈಮು ಇಲ್ಲಿ ಒಬ್ಬೊಬ್ಬರೇ ಡ್ರೈವ್ ಮಾಡಬೇಕು, ರೈಡ್ ಮಾಡಬೇಕು ಅಂದರೆ ಮೀಟ್ರ್ ಬೇಕು. ಜನ ವಾಚ್ ಮಾಡ್ತಾರೆ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಏನು ಮಾಡೋಕ್ಕಾಗತ್ತೆ? ಯಾಕೆಂದರೆ ಬೈಕೆಲ್ಲ ಕೆಟ್ಟೋದ್ರೆ ನೆಟ್ವರ್ಕ್ ಕೂಡ ಬರೋಲ್ಲ ಇಲ್ಲಿ. 20 ಕಿಲೋಮೀಟರ್ಸ್ ಅಷ್ಟು ಫುಲ್ಲು ಫಾರೆಸ್ಟ್, ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡುಗಳು ಇವು. ಯಾಕೆಂದರೆ ಇಲ್ಲಿನ ಕಾಡು ಪ್ರಾಣಿಗಳು ಅಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ. ಆಕ್ಸಿಜನ್ ಲೆವೆಲ್ ಅಂತ ಹೈ ಇರುತ್ತೆ ಇಲ್ಲಿ. ನಮ್ಮ ಮಹಾನಗರಿ ಬೆಂಗಳೂರಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಿಂದು 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 ಊರಿಗೆ ಬಂದಾಗ ನಮ್ಮ ಲಂಗ್ಸ್ಗೆ ಒಳ್ಳೆ ಖುಷಿ ಆಗತ್ತೆ ಅನಿಸುತ್ತೆ. ಇದೇ ದೇವನಹಳ್ಳಿ. ನಾವೆಲ್ಲ ಡೇರಿಗೆ ಬರಬೇಕು ಅಂದರೆ ಇಲ್ಲೇ ಬರ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದೇ ಲಾಸ್ಟ್ ಆಯಿತಾ. ಇದಾದ ನಂತರ ನಿಮಗೆ ಸುಮಾರು 20 ಕಿಲೋಮೀಟರ್ಸ್ ಅಷ್ಟು ಫುಲ್ಲು ಫಾರೆಸ್ಟು. ರೋಡ್ ಸೈಡು ಯಾವುದೇ ಒಂದು ಮನೆ ಕೂಡ ಇಲ್ಲ. ಮನೆ ಬಿಟ್ಟು ನಿಮಗೆ ಯಾವುದೇ ಶಾಪ್ ಬೇಕು, ನೀರು ಬೇಕು ಅಂದರೆ ಏನೂ ಸಿಗಲ್ಲ. ನೈಟ್ ಟೈಮೆಲ್ಲ ನೀವು ಈ ರೋಡಲ್ಲಿ ಓಡಾಡ್ತೀರಾ, ಗೋವಾ ಅಥವಾ ಅಂಕೋಲಾ, ಕಾರವಾರ ಹೋಗ್ತಾ ನೈಟ್ ಟೈಮ್ ಏನಾದರೂ ಈ ರೋಡಲ್ಲಿ ಹೋಗ್ತೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕೆಂದರೆ ಬೈಕೆಲ್ಲ ಕೆಟ್ಟೋದ್ರೆ ನೆಟ್ವರ್ಕ್ ಕೂಡ ಬರೋಲ್ಲ ಇಲ್ಲಿ. ಸೊ ಇಲ್ಲಿಂದ ನಿಮಗೆ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ, ಯಾವುದೇ ಮನೆ ಸಿಗಲ್ಲ, ಆಮೇಲೆ ಫುಲ್ ಫಾರೆಸ್ಟ್ ಇರುತ್ತೆ. ನೈಟ್ ಟೈಮಲ್ಲಿ ಡ್ರೈವ್ ಮಾಡ್ತಾ ಇಲ್ಲಿ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಹಾವಳಿ ಜಾಸ್ತಿ ಇದೆ. ಸ್ಪೆಷಲ್ಲಾಗಿ ಚಿರತೆ ಮತ್ತು ಕಾಡ್ಕೋಣ, ಕಾಟಿ ಅಂತಲೂ ಕರೀತಾರೆ. ನಮ್ಮ ಕಡೆ ಕಾಡ್ಕೋಣ ಅಂತ ಕರಿತೀವಿ. ಇವೆಲ್ಲ ಸ್ವಲ್ಪ ಜಾಸ್ತಿ ಈ ಕಡೆ. ಇದು ಸ್ಪೆಷಲಿ ಡಾರ್ಕ್ ಫಾರೆಸ್ಟ್, ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡುಗಳು ಇವು. ಬಟ್ ಡೆವಲಪ್ಮೆಂಟ್ ಹೆಸರಲ್ಲಿ ಎಷ್ಟೋ ಕಾಡು ನಾಶ ಆಗ್ತಾ ಇದ್ದಾವೆ. ಏನು ಮಾಡೋಕ್ಕಾಗತ್ತೆ? ಬಟ್ ಒಂದು ಮರ ಕಡಿದ್ರೆ 10 ಗಿಡ ನೆಡಬೇಕು. ಒಂದು ಮರ ಕಡಿದು 10 ಗಿಡ ನೆಡೋದು ಅಂದರೆ, ಈಗ ನೀವು ಇಲ್ಲಿ ಮಲೆನಾಡಲ್ಲಿ ಗಿಡ ಕಡಿದು ಬಯಲುಸೀಮೆ ಸೈಡ್ ಹೋಗಿ 10 ಗಿಡ ನೆಡ್ತೀನಿ ಅಂತ ಹೇಳ್ಬೇಡಿ. ಯಾಕೆಂದರೆ ಇಲ್ಲಿನ ಕಾಡು ಪ್ರಾಣಿಗಳು ಅಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಅವಕ್ಕೇನು ಇಲ್ಲಿ ಪ್ರೊಟೆಕ್ಷನ್ ಬೇಕೋ ಅದನ್ನು ಇಲ್ಲೇ ಮಾಡಬೇಕು ನೀವು. ನನಗೂ ಒಂದು ಸಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಈಗ ಜಸ್ಟ್ ಪಾಸ್ ಆದ್ನಲ್ಲ ಅದೇ ಪ್ಲೇಸಲ್ಲಿ ಏನಂದರೆ ನೈಟ್ ಟೈಮು ಸುಮಾರು 7:30-8 ಗಂಟೆ ಅಷ್ಟೊತ್ತಿಗೆ ಡೇರಿಗೆ ಹಾಲು ಹಾಕಿ ಬರ್ತಾ ಚಿರತೆ ಸಿಕ್ಕಿತ್ತು. ಸೊ ಆವಾಗ ನಾನು ಸ್ಪ್ಲೆಂಡರ್ ಬೈಕಲ್ಲಿ ಬರ್ತಾ ಇದ್ದಿದ್ದಾಗಿತ್ತು. ಫಸ್ಟ್ಗೆ ಏನೋ ಇದೆ ಅಂತ ಗೊತ್ತಾಯಿತು. ಅದು ಹೆಡ್ಲೈಟ್ ಕೂಡ ತುಂಬ ಡಿಮ್ ಇರುತ್ತಲ್ಲ ಸ್ಪ್ಲೆಂಡರ್ದು. ಆಮೇಲೆ ಏನೋ ಇದೆ ಅಂತ ಸ್ವಲ್ಪ ಸ್ಲೋ ಮಾಡಿ ಸ್ವಲ್ಪ ಎಕ್ಸಿಲೇಟ್ರ್ ರೈಸ್ ಮಾಡಿದೆ, ಅಂದರೆ ಕ್ಲಚ್ ಹಿಡಿದು ಎಕ್ಸಿಲೇಟ್ರ್ ರೈಸ್ ಮಾಡಿದೆ, ಹೆಡ್ಲೈಟ್ ಸ್ವಲ್ಪ ಫೋಕಸ್ ಆಗಲಿ ಅಂತ. ಅದು ನೋಡಿದ್ರೆ ಚಿರತೆ ಒಂದೇ ಸುತ್ತು ಎದೆ ಎಲ್ಲ ದಸ್ ಅಂದ್ಬಿಡ್ತು. ಏನು ಮಾಡೋದು, ಸುಮ್ಮನೆ ಒಂದು 2 ನಿಮಿಷ ಹಂಗೆ ನಿಂತ್ಕೊಂಡೆ. ಅದು ಅಲ್ಲೇ ನಿಂತ್ಕೊಂಡಿತ್ತು, ಒಬ್ಬನೇ ಬೇರೆ ಇದ್ದೀನಿ. ಆಮೇಲೆ ಹಂಗೆ ಅದು ಆ ಕಡೆ ಹೋಯಿತು, ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ. ನೈಟ್ ಟೈಮು ಇಲ್ಲಿ ಒಬ್ಬೊಬ್ಬರೇ ಡ್ರೈವ್ ಮಾಡಬೇಕು, ರೈಡ್ ಮಾಡಬೇಕು ಅಂದರೆ ಮೀಟ್ರ್ ಬೇಕು, ಆರ್ ಲೋಕಲ್ ಆಗಿರಬೇಕು. ಇನ್ನು ಏನಂದರೆ, ಈಗ 4-5 ಇಯರ್ಸ್ ಬ್ಯಾಕ್, ಅಂದರೆ ನಂದು 2018 ನಾನು ಗ್ರ್ಯಾಜುಯೇಷನ್ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಹೋಗಿದ್ದು. ಸೊ ಅದಕ್ಕೂ ಮೊದಲೆಲ್ಲ ನಾನು ಮನೆಗೆ ಬರಬೇಕು ಅಂದರೆ ಬಸ್ಸು ಮನೆ ತನಕ ಹೋಗ್ತಾ ಇರಲಿಲ್ಲ. ಇಲ್ಲೊಂದು ಸ್ಟಾಪ್ ಕಾಣ್ತಾ ಇದೆ ಅಲ್ಲ, ಈ ಸ್ಟಾಪ್ ಹತ್ರ ಬಸ್ ನಿಂತು ಈ ಕಡೆ ಹೋಗ್ತಾಯಿತ್ತು ರೈಟಿಗೆ. ಸೊ ಇಲ್ಲಿಂದ ನಮ್ಮ ಅಪ್ಪ ಪಿಕ್ ಮಾಡೋಕ್ಕೆ ಬರ್ತಾಯಿದ್ರು. ಬಟ್ ಎಷ್ಟೋ ದಿನ ಅವ್ರಿಗೇನು ಕೆಲಸ ಇರುತ್ತೆ, ಬರೋಕ್ಕಾಗಲ್ಲ. ನಾನು ಇಲ್ಲಿಂದ 4 ಕಿಲೋಮೀಟರ್ಸು ನಡ್ಕೊಂಡು ಹೋಗಿರೋದು ತುಂಬ ಉದಾಹರಣೆ ಇದೆ. ಕೆಲವೊಂದು ಸಲ ನೈಟ್ ಟೈಮ್ ಕೂಡ ಒಂದು 2 ಕಿಲೋಮೀಟರ್ಸ್ ಒಬ್ಬನೇ ನಡ್ಕೊಂಡು ಹೋಗಿದ್ದೀನಿ ಈ ರೋಡಲ್ಲಿ. ಸೊ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಏನಂದರೆ ಕಾಡು ಪ್ರಾಣಿ ಯಾವುದಾದ್ರೂ ಸಿಕ್ಕಿದ್ರೆ ಅವೇನು ಸುಮ್ಮನೆ ರಿಯಾಕ್ಟ್ ಮಾಡಲ್ಲ. ನೀವೇನಾದರೂ ಮಾಡೋಕ್ಕೆ ಹೋದರೆ ಅವು ರಿಯಾಕ್ಟ್ ಮಾಡ್ತವೆ. ಗಾಯ ಈ ಥರ ಏನಾದರೂ ಆಗಿದರೆ ಆವಾಗ ಡೇಂಜರಸ್ ಇರ್ತವೆ. ಅವು ಸಿಟ್ಟಲ್ಲಿರ್ತಾವಲ್ಲ, ಆವಾಗ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಆಗಲಿ,
ಯಾವುದೇ ಕಾಡು ಪ್ರಾಣಿ ಆಗಲಿ ಗಾಯದಲ್ಲಿದ್ದಾಗ ಹೆವಿ ಕೋಪದಲ್ಲಿರ್ತವೆ. ಸೊ ನನಗೆ ಚಿರತೆ ಒಂದಾಯಿತು, ಆಮೇಲೆ ಈ ರೋಡಲ್ಲಿ ಜಿಂಕೆ ಸಿಕ್ಕಿದೆ, ಆಮೇಲೆ ಹಂದಿ ಸಿಕ್ಕಿದೆ, ಆಮೇಲೆ ಕಾಡ್ಕೋಣ ಕೂಡ ಈ ರೋಡಲ್ಲಿ ನಾನು ಹೋಗ್ತಾ ನೋಡಿದ್ದೀನಿ. ಅದು ಬಿಟ್ಟು ಹುಲಿ ಎಲ್ಲ ನಾನು ನೋಡಿಲ್ಲ. ಇನ್ನು ಹುಲಿ ಕೂಡ ಈ ಪ್ರದೇಶದಲ್ಲಿ ಇದೆ, ಬಟ್ ಕಣ್ಣಿಗೆ ಕಾಣೋದು ತುಂಬ ಅಂದರೆ ತುಂಬ ರೇರು. ನಾನು ನಿಮಗೆ ನೈಟ್ ಟೈಮಲ್ಲಿ ಇಲ್ಲಿ ರೈಡ್ ಮಾಡ್ತಾ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೋಡಿ ಹೆಂಗಿರುತ್ತೆ ಡಾರ್ಕ್ನೆಸ್ ಅಂತ. ಈಗ ಅಷ್ಟೇನು ಗೊತ್ತಾಗಲ್ಲ, ಈಗ ಫುಲ್ ಗ್ರೀನ್ರಿ, ಫುಲ್ ಫಾರೆಸ್ಟು, ನೋಡೋಕೆ ವ್ಯೂ ಮಾತ್ರ ಸಖತ್ತಾಗಿರೋ ಕಾಣುತ್ತೆ. ಬಟ್ ನೈಟ್ ಟೈಮ್ ಮಾತ್ರ ಫುಲ್ ಸ್ಕೇರಿ ಆಗಿರುತ್ತೆ. ಕಾಡು ಪ್ರಾಣಿ ಬಿಟ್ಟು ನಿಮಗೆ ನೋಡ್ತಾ ಇರೋರಲ್ಲಿ ಯಾರಿಗಾದರೂ ದೆವ್ವ ಭೂತ ಆ ಥರದ್ದೇನಾದರೂ ಭಯ ಇದೆಯಾ ನೈಟ್ ಟೈಮಲ್ಲಿ ಓಡಾಡ್ತಾ? ಹಾಗೇನಾದರೂ ಇದ್ದರೆ, ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದರೆ, ಅಥವಾ ಯಾರಾದರೂ ಈ ರೋಡಲ್ಲಿ ಓಡಾಡ್ತಾ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದರೆ ಒಂದು ಕಮೆಂಟ್ ಹಾಕಿ. ಇಲ್ಲಿ ವೆಹಿಕಲ್ ಓಡಾಟ ತುಂಬ ಕಡಿಮೆ, ಬಟ್ ಈಗೀಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ವೆಹಿಕಲ್ಲು ಕಾಣಕ್ಕೆ ಸಿಗುತ್ತೆ. ಮಳೆಗಾಲದ ಟೈಮಲ್ಲಿ ಇಲ್ಲಿ ಮರ ಎಲ್ಲ ಬಿದ್ದು ರೋಡೆಲ್ಲ ಕೆಲವೊಂದು ಸಲ ಬ್ಲಾಕ್ ಆಗುತ್ತೆ. ರೋಡಲ್ಲಿ ಹಿಂಗೆ ಲೋಕಲ್ ಅವರು ಓಡಾಡ್ತಾ ಸಿಕ್ಕಿದ್ರೆ ಅವ್ರ ಹತ್ರ ಹೇಳಿ ಅವ್ರ ಮನೆಗೆ ಹೋಗಿ ಏನು ಕಟಿಂಗ್ ಪ್ಲೇಯರು ಅಥವಾ ಏನು ಕೊಡಲಿ, ಕರಗಸ, ಈ ಥರ ಏನೇನು ಐಟಮ್ ಬೇಕು ಮರ ತೆಗೆಯೋದಕ್ಕೆ ಅದನ್ನೆಲ್ಲ ತಂದು ಆಮೇಲೆ ರೋಡ್ ಕ್ಲಿಯರೆನ್ಸ್ ಮಾಡ್ತಾರೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಬರ್ತಾರೆ ಅಥವಾ PWDದವ್ರು ಬರ್ತಾರೆ ರೋಡ್ ಕ್ಲಿಯರ್ ಮಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಇಡೀ ದಿನ ನೀವು ಫುಲ್ ರೋಡಲ್ಲೇ ಕಳಿಬೇಕಾಗತ್ತೆ. ಎಷ್ಟೋ ಗಾಡಿಗಳು ಈ ಅಪ್ಪಲ್ಲಿ ಹತ್ತೋದೇ ಇಲ್ಲ, ಮಧ್ಯ ಕಲ್ಲಿಟ್ಟು ಹತ್ತಿಸ್ತಾರೆ, ಆಮೇಲೆ ಆ ಕಲ್ಲನ್ನು ಮಧ್ಯ ರೋಡಲ್ಲೇ ಬಿಟ್ಟಿಡ್ತಾರೆ. ಇದು ಸೆನ್ಸೇ ಇರಲ್ಲ ಕೆಲವೊಬ್ಬರಿಗೆ. ನಮ್ಮೂರಲ್ಲಿ ಇನ್ನೊಂದೇನೆಂದರೆ ಟವರ್ ಆಗ್ತಾಯಿದೆ, BSNL ಟವರ್. ನೆಟ್ವರ್ಕು ಎಂಟೆನ ಎಲ್ಲ ಹಾಕಿ ಜಿಯೋ ಅಲ್ಪ ಸ್ವಲ್ಪ ಬರುತ್ತೆ, ಫೋನ್ ಮಾತಾಡೋಕ್ಕೆ ಓಕೆ. ಸೊ ಇಲ್ಲಿ ನೋಡಿ ಎಲ್ಲ ರೋಡ್ ಸೈಡ್ ಆಗಿದ್ದಾರೆ ಟವರ್ ಕೇಬಲ್ ಹಾಕೋದಕ್ಕೆ. BSNL ಕೇಬಲ್ ಈ ರೋಡಲ್ಲಿ ಹೋಗ್ತಾ ಇದೆ. ಸೊ ಯಾವಾಗ ನೆಟ್ವರ್ಕ್ ಬಿಡ್ತಾರೆ ಅಂತ ಗೊತ್ತಿಲ್ಲ, ಹೋಗಿ ಕೇಳಬೇಕು ಊರಲ್ಲಿ ಯಾರನ್ನಾದರೂ. ನೆಟ್ವರ್ಕ್ ಬಿಟ್ಟರೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ ಅಂತ ನೋಡಬೇಕು. ಯಾಕೆ ಅಂದರೆ BSNL ನೆಟ್ವರ್ಕನ್ನೆಲ್ಲ ನಂಬೋಕ್ಕಾಗಲ್ಲ. ಊರ ಕಡೆ ಕಂಟೆಂಟ್ಗಳನ್ನು ನಿಮಗೆ ಇನ್ನೂ ಕೊಡ್ತೀನಿ, ಬಟ್ ಏನೇನು ಕಂಟೆಂಟ್ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ ಹೊಸದಾಗಿ ಮಾಡಿರೋದು ಯೂಟ್ಯೂಬು, ಏನು 1 ಮಂತ್ ಆಯ್ತು ಅಷ್ಟೇ. ಬಟ್ ಜನ ವಾಚ್ ಮಾಡ್ತಾರೆ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಏನು ಮಾಡೋಕ್ಕಾಗತ್ತೆ. ಜಸ್ಟ್ ನಮ್ಮ ಪ್ರೊಸೆಸ್ಸನ್ನು ನಾವು ಮಾಡ್ತಾ ಇರೋದು. ಸೊ ಒಂದು ಮೆಮೊರಿ ಆಗಿ ಸ್ಟೋರ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಇದು ಒಂದು ಹೆವಿ ಡೌನ್. ನಮ್ಮ ಊರಿಗೆ ಬಂದರೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೈವೇಲಿ ರೈಡ್ ಮಾಡೋದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಮತ್ತು ಫಾರೆಸ್ಟಲ್ಲಿ ರೈಡ್ ಮಾಡೋದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂಥರ ಆಲ್ ಇನ್ ಒನ್ ಅಂತ ತಿಳ್ಕೊಳ್ಳಿ. ಹೆಂಗಿದೆ ಗ್ರೀನ್ರಿ. ಸೊ ಇದು ನಮ್ಮನೆ ಮೇಲ್ಗಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಹಾಕಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.